ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ನಮಃ ಸೂರ್ಯ ಚಂದ್ರ ಮಂಗಳ ಬುಧ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ನಮಸ್ತೆ. ಆಸ್ಟ್ರೋ ಆಚಾರ್ಯ ಗುರೂಜಿ ವಾಹಿನಿಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ. ಈ ವಾಹಿನಿಯನ್ನು ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡುವಂಥ ತಮಗೆಲ್ಲರಿಗೂ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಮಾಸ ಭವಿಷ್ಯದ ಕಾರ್ಯಕ್ರಮಕ್ಕೆ ಸ್ವಾಗತ. ಮಿಥುನ ರಾಶಿಯ ಒಂದು ಫೆಬ್ರವರಿ ತಿಂಗಳ ಭವಿಷ್ಯವನ್ನು ಈಗ ಅವಲೋಕಿಸೋಣ. ಮಿಥುನ ರಾಶಿಗೆ ಫೆಬ್ರವರಿ ತಿಂಗಳು ಅಷ್ಟೇ ಏನು ಉತ್ತಮವಾಗಿ ಕಂಡು ಬರ್ತಾಯಿಲ್ಲ. ಗ್ರಹ ಬಲಗಳು ಇಳಿಕೆ ಆಗುತ್ತಿವೆ. ಖರ್ಚು, ಕಲಹ, ರೋಗ ಭೀತಿಗಳು ಏರಿಕೆ ಆಗುತ್ತಿವೆ ಎಂಬಂಥ ಒಂದು ವಾಕ್ಯ ಬಂದಿವೆ ನಿಮಗೆ. ಈ ತಿಂಗಳಲ್ಲಿ ನಿಮಗೆ ಅಲ್ಲಿ 9 ಗ್ರಹಗಳ ಪೈಕಿ ಕೇವಲ ಶುಕ್ರನ ಅನುಗ್ರಹ, ಮಧ್ಯೆ ಸ್ವಲ್ಪ ಚಂದ್ರನ ಅನುಗ್ರಹ ಮತ್ತು ಕೇತುವಿನ ಬೆಂಬಲ ಹೊರತುಪಡಿಸಿದರೆ ಇತರ ಎಲ್ಲ ಗ್ರಹಗಳು ಅಥವಾ 6 ಗ್ರಹಗಳ ಒಂದು ವೈರುಧ್ಯವನ್ನು ಎದುರಿಸಬೇಕಾಗತ್ತೆ. ಈ ಗೋಚಾರ ಫಲ ಅಥವಾ ಗ್ರಹಚಾರ ಫಲ ಅಂತ ಆಡು ಭಾಷೆಯಲ್ಲಿ ಹೇಳುವಂಥ ಈ ಫಲದಲ್ಲಿ ಅಲ್ಲಿ ಗ್ರಹಗಳ ಒಂದು ಚಲನೆಗೆ ಅನುಗುಣವಾಗಿ ಫಲ ನಿರೂಪಣೆ ಆಗ್ತಾ ಇರ್ತವೆ. ಅದು ಕಾಲಕ್ಕೆ ಬದಲಾಗ್ತಾ ಹೋಗುತ್ತೆ. ಕಾಲಚಕ್ರ ಅಂತ ಅಂತಹ ಕಾಲಚಕ್ರದಲ್ಲಿ ವಿಶೇಷವಾದ ಗತಿಗೆ ಅನುಸಾರವಾಗಿ ಆಯಾ ರಾಶಿಗಳ ಫಲಗಳು ವ್ಯತ್ಯಾಸ ಆಗ್ತಾ ಇರ್ತವೆ. ಈ ತಿಂಗಳಲ್ಲಿ ನಿಮಗೆ ಅಷ್ಟೇನು ಅನುಕೂಲವಾದ ಪ್ರಭಾವಗಳು ಆಗುವಂಥ ಸಾಧ್ಯತೆ ಕಡಿಮೆ ಇರುತ್ತೆ. ಅಲ್ಲಿ ಸೂರ್ಯನಿಂದ ಆರಂಭಿಸಿ ನೋಡಿದರೆ ಸೂರ್ಯನ ನಮಗೆ ಅಷ್ಟಮ ಮತ್ತು ನವಮದ ಚಲನೆ ಆರಂಭದಲ್ಲಿ 12ನೇ ತಾರೀಕುವರೆಗೂ ಸೂರ್ಯನು ಮಕರ ರಾಶಿಯವರೆಗೂ ಅಷ್ಟಮ ಚಲನೆಯು, ಆ ಬಳಿಕ ನಿಮಗೆ 13ನೇ ತಾರೀಕಿಗೆ ಅಲ್ಲಿ ಕುಂಭರಾಶಿಗೆ ಪ್ರವೇಶಿಸುವ ನವಮದ ನಿಮ್ಮ ರಾಶಿಯಿಂದ ನವಮದ ಪರಿಣಾಮವು 2 ಪರಿಣಾಮಗಳು ನಿಮಗೆ ವೈರುಧ್ಯವನ್ನು ಉಂಟು ಮಾಡ್ಬೋದು. ಈಗಾಗಲೇ ಇದ್ದಂಥ ಅನಾರೋಗ್ಯ ಸಮಸ್ಯೆ ಕೆಲವೊಬ್ಬರಿಗೆ ಕಾಡ್ಬೋದು. ಇನ್ನು ವಯಸ್ಸಾದವರಿಗೆ ಅಥವಾ ವಯೋಮಾನ ಸಹಜವಾದ ಕಾಯಿಲೆ ಅಂತ ಹೇಳ್ತಾರೆ, ಉದಾಹರಣೆಗೆ BP, ಶುಗರು, ಆರ್ಥರೈಟಿಸ್, ಆಸ್ತಮಾ ಇತ್ಯಾದಿಗಳು, ಅಂತಹ ನೋವುಗಳೆಲ್ಲ ಇದ್ದರೆ ಅವು ಈ ತಿಂಗಳಲ್ಲಿ ಸ್ವಲ್ಪ ನಿಮಗೆ ಜಾಸ್ತಿ ತೊಂದರೆ ಕೊಡ್ಬೋದು. ಆರೋಗ್ಯದಲ್ಲಿ ಏರುಪೇರು ಆಗುವಂಥ ಘಟನೆ, ಕೆಲವೊಬ್ಬರಿಗೆ ಆಸ್ಪತ್ರೆ ವಾಸದ ಒಂದು ಸಾಧ್ಯತೆ ಎಲ್ಲ ಬರ್ಬೋದು. ಅದೇ ರೀತಿ ಇನ್ನು ವಿದ್ಯಾರ್ಥಿ, ಯುವಕರು, ಸಾಧಕರು ಎಲ್ಲ ಇದ್ದರೆ ಅವರಿಗೂ ಹಾಗೆ ಅವರ ಒಂದು ಸಾಧನೆಗೆ, ಪ್ರತಿಭೆಯ ಒಂದು ಪ್ರದರ್ಶನಕ್ಕೆ ಅಡೆತಡೆಗಳು ಬರುವಂಥದ್ದು, ಅತೃಪ್ತಿ ಕಾಡುವಂಥದ್ದು. ಅದೇ ರೀತಿ ಅವರಿಗೆ ಚಾನ್ಸ್ಗಳು ಮಿಸ್ ಆಗುವಂಥದ್ದು, ಯಾವುದೇ ರೀತಿಯ ಒಂದು ಅವರ ಅವಕಾಶಗಳನ್ನು ಎದುರು ನೋಡ್ತಾ ಇದ್ದರೆ ಅವಕಾಶಗಳು ವಿಳಂಬ ಆಗ್ಬೋದು, ಅಥವಾ ನಮಗೆ ಕೈ ತಪ್ಪಿ ಹೋಗ್ಬೋದು, ಅಥವಾ ಕೈಗೆ ಬಂದದ್ದು ಬಾಯಿಗೆ ಬರಲಿಲ್ಲ ಅನ್ನೋ ಒಂದು ಸಾಧ್ಯತೆಗಳು ಈ ಸೂರ್ಯನ ಒಂದು ಅನಾನುಕೂಲತೆಯಿಂದ ಬರ್ಬೋದು. ಅದೇ ರೀತಿ ಅತೃಪ್ತಿ ನಿಮಗೆ ಕಾಡುತ್ತೆ. ತಿಂಗಳ ಪೂರ್ತಿ ಅತೃಪ್ತಿ, ಜೊತೆಗೆ ಬಂಧುಗಳಲ್ಲಿ, ಮಿತ್ರರಲ್ಲಿ ಏನಾದರೂ ವಾದ ವಿವಾದಗಳು ಅಥವಾ ಅವರಲ್ಲಿ ಕಲಹಗಳು ಆಗುವಂಥದ್ದು, ಅದು ನೀವು ಸುಮ್ಮನಿದ್ದರೂ ಅವರು ನಿಮ್ಮ ವಿರುದ್ಧ ಏನಾದರೂ ಸಂಚು ಮಾಡೋದು ಅಥವಾ ನಿಮ್ಮ ವಿರುದ್ಧ ಏನಾದರೂ ಒಂದು ಅಪಪ್ರಚಾರ ಮಾಡೋದು, ಇವೆಲ್ಲ ಬರುತ್ತೆ. ಹಾಗಾಗಿ ಈ ತಿಂಗಳಲ್ಲಿ ಅಷ್ಟೊಂದು ಉತ್ತಮವಾದ ಫಲಗಳು ಸೂರ್ಯನಿಂದ ನಿಮಗೆ ಬರ್ತಾಯಿಲ್ಲ. ಮಂಗಳನೂ ಸಹ ನಿಮಗೆ ತಿಂಗಳ ಪೂರ್ತಿ ವಿರುದ್ಧವಾಗಿರುವ ಕಾರಣ ಅಲ್ಲಿ ಅಷ್ಟಮ ಮತ್ತು ನವದ ಪರಿಣಾಮ ಮಂಗಳನಿಂದಲೂ ಆಗುತ್ತೆ. ಹಾಗಾಗಿ ಇದು ಆರೋಗ್ಯದ ಮೇಲೂ ಮೊದಲು ಹೇಳಿದಂತೆ ಸೂರ್ಯನಿಂದ ಏನೆಲ್ಲ ಅಡ್ಡ ಪರಿಣಾಮ ಆಗುತ್ತೆ, ಅದಕ್ಕೆ ಬೆಂಕಿಗೆ ತುಪ್ಪ ಸುರಿದಂತೆ ಅಂತಹ ಒಂದು ಅಡ್ಡ ಪರಿಣಾಮಗಳು ಅಥವಾ ಆರೋಗ್ಯದ ಮೇಲೆ, ಮನಸ್ಸಿನ ಮೇಲೆ, ನಿಮ್ಮ ಒಂದು ಬಾಂಧವ್ಯದ ಮೇಲೆ, ಜೊತೆಗೆ ಇನ್ನಿತರ ಜೊತೆಗೆ ವ್ಯವಹಾರದಲ್ಲಿ ಏನಾದರೂ ನಿಮಗೆ ಕುಂದು ಕೊರತೆಗಳು ಬರೋದರ ಮೇಲೆ ಆಗುತ್ತೆ. ಅದೇ ರೀತಿ ಈ ಸರ್ಕಾರ ಮೂಲ ಕೆಲಸ, ಕೋರ್ಟ್ ಕಚೇರಿ ಮೂಲ ಕೆಲಸ ಅಥವಾ ಸಾರ್ವಜನಿಕ ಮೂಲದ ಕೆಲಸ ಕಾರ್ಯಗಳು ನಿಮಗೆ ಈಗ ನಿಧಾನ ಆಗ್ಬೋದು ಅಥವಾ ನಿಮ್ಮ ವಿರುದ್ಧವಾಗಿ ಅದು ಬರ್ಬೋದು. ಹಾಗಾಗಿ ತುಂಬ ಒಂದು ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಜೊತೆಗೆ ಯಾವುದೇ ನಿರ್ಧಾರವನ್ನು ಆತುರದಲ್ಲಿ, ಆತಂಕದಲ್ಲಿ ತೆಗೆದುಕೊಳ್ಳುವುದಲ್ಲ. ಜೊತೆಗೆ ಯಾವುದೇ ಒಂದು ಶ್ರಮದ ಒಂದು ಫಲವನ್ನು ಈಗ ನೀವು ತಕ್ಷಣ ನಿರೀಕ್ಷೆ ಮಾಡುವಂತಿಲ್ಲ. ಸ್ವಲ್ಪ ಶ್ರಮದ ಫಲ ಸ್ವಲ್ಪ ವಿಳಂಬವಾಗಿ ಬರ್ಬೋದಾಗಿದೆ. ಹಾಗಾಗಿ ಈ ತಿಂಗಳಲ್ಲಿ ನಿಮಗೆ ಅಲ್ಲಿ ಸೂರ್ಯನ ಅನುಕೂಲ, ಮಂಗಳನ ಅನುಕೂಲತೆ ಇಲ್ಲ. ಇನ್ನು ನಿಮಗೆ ರಾಶಾಧಿಪತಿಯಾದ ಬುಧನ ಅನುಗ್ರಹ ನಿಮಗೆ ಆರಂಭದ ಕೇವಲ 3 ದಿನಗಳಲ್ಲಿ ಎಷ್ಟಾಗುತ್ತೆ. ಫೆಬ್ರವರಿ 3ರವರೆಗೂ ಅಲ್ಲಿ ಮಕರದಲ್ಲಿ ಇದ್ದಾಗ ನಿಮಗೆ ಸ್ವಲ್ಪ ಮಟ್ಟಿಗೆ ಬುಧನ ಅನುಕೂಲ ಆಗುತ್ತೆ. ಯಾವಾಗ ಅಲ್ಲಿ ಆ ಕುಂಭರಾಶಿಗೆ ಅಲ್ಲಿ ಪ್ರವೇಶ ಆಗುತ್ತೋ ಬುಧನ ಪ್ರವೇಶ, ಅಲ್ಲಿ 4ನೇ ತಾರೀಕಿಂದ ನಿಮಗೆ ಬುಧನ ಅನುಕೂಲತೆ ಸಹ ಇರೋದಿಲ್ಲ. ಅದರಿಂದಾಗಿ ನಿಮಗೆ ಅನೇಕ ರೀತಿಯ ಕಷ್ಟ ನಷ್ಟಗಳಾಗ್ಬೋದು, ಆರ್ಥಿಕವಾದ ಖರ್ಚುಗಳು ಜಾಸ್ತಿ ಬರ್ಬೋದು, ವ್ಯಾಪಾರ, ಉದ್ಯಮ, ಕೃಷಿ ಚಟುವಟಿಕೆ ಇದರಲ್ಲಿ ನಷ್ಟದ ಅನುಭವ ಆಗ್ಬೋದು, ಅಥವಾ ನಿಮ್ಮ ಉತ್ಪನ್ನಗಳ ಬೆಲೆ ಕುಸಿಯುವಂಥದ್ದು, ಅಥವಾ ಯಾವುದೇ ರೀತಿಯ ಪ್ರಾಕೃತಿಕವಾದ ವಿಕೋಪಗಳಿಂದ ಅಥವಾ ರಾಜಕೀಯವಾದ ನಿರ್ಧಾರಗಳಿಂದ ವ್ಯಾಪಾರ, ಉದ್ಯಮ ಚಟುವಟಿಕೆ ಮಾಡೋರಿಗೆ ಏನಾದರೂ ಒಂದು ಕಷ್ಟದ ಅನುಭವಗಳು ಆಗುವಂಥದ್ದೆಲ್ಲ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ಬುಧ ಅನುಕೂಲವು ನಿಮಗೆ ಅಷ್ಟು ಉತ್ತಮವಾಗಿಲ್ಲ. ಗುರುವಿನ ಬೆಂಬಲ ನಿಮಗೆ ಜನ್ಮದಲ್ಲೇ ಗುರು ಇರುವ ಕಾರಣ ಅಲ್ಲಿ ವಕ್ರ ಸ್ಥಿತಿಯಲ್ಲಿ ಇದ್ದರೂ ಸಹಿತ ಅಥವಾ ರುಜುಗತಿಯಲ್ಲಿದ್ದರೂ ಜನ್ಮದಲ್ಲಿ ಗುರು ಇದ್ದಾಗ ನಿಮಗೆ ಗುರುವಿಂದ ಯಾವುದೇ ಪ್ರಯೋಜನಗಳು ಈಗ ಸದ್ಯಕ್ಕೆ ಆಗ್ತಾಯಿಲ್ಲ. ಆದರೆ ಬದಲಾಗಿ ವಿರುದ್ಧದ ಪರಿಣಾಮಗಳು ಆಗ್ಬೋದು. ಆರೋಗ್ಯದ ಮೇಲೆ, ಹಣಕಾಸಿನ ಮೇಲೆ, ಬಾಂಧವ್ಯದ ಮೇಲೆ ಎಲ್ಲ ಅಡ್ಡ ಪರಿಣಾಮಗಳು. ಯಾವ ರೀತಿ ಅಲ್ಲಿ ಸೂರ್ಯ ಮಂಗಳರಿಂದ ಏನೇನು ಅಡ್ಡ ಪರಿಣಾಮ ಹೇಳಲ್ಪಡುತ್ತದೋ ಅದು ಸಹ ಅದಕ್ಕೆ ಆ ಗುರುವಿನ ಒಂದು ಜನ್ಮದಲ್ಲಿರುವಂತಹ ಗುರುವಿನಿಂದಾಗಿ ನಿಮಗೆ ಅಂಥ ಒಂದು ಅಡ್ಡ ಪರಿಣಾಮಗಳು ಇನ್ನೂ ಸ್ವಲ್ಪ ಹೆಚ್ಚಳ ಆಗಬಹುದು. ಶುಕ್ರನ ಅನುಕೂಲತೆ ಒಂದೇ ನಿಮಗೆ ಈ ತಿಂಗಳಲ್ಲಿ ಪೂರ್ತಿಯಾಗಿರುತ್ತೆ. ಅಷ್ಟಮ ಮತ್ತು ನವಮದಲ್ಲಿ ಇರುವಂತಹ ಶುಕ್ರನ ಅನುಗ್ರಹ
ತಿಂಗಳ ಪೂರ್ತಿ ಇರುವ ಕಾರಣ ಹಣಕಾಸಿಗೆ ಕೊರತೆ ಅಂತೂ ಇರುವುದಿಲ್ಲ. ನಿಮಗೆ ನಿಮ್ಮ ಬೇಡಿಕೆಗೆ ಸರಿಯಾದ ಹಣಕಾಸಿನ ಪೂರೈಕೆ ಆಗುವಂಥದ್ದು, ಅಥವಾ ನಿಮ್ಮ ಒಂದು ಪ್ರಯತ್ನಕ್ಕೆ ಅಥವಾ ನಿಮ್ಮ ಉದ್ಯಮಕ್ಕೆ ವ್ಯಾಪಾರಕ್ಕೆ ಸಂಬಂಧಿಸಿದ ಒಂದು ನಾರ್ಮಲ್ ಫೈನಾನ್ಷಿಯಲ್ ಅಂತ ಸಹಜವಾದ ಒಂದು ಹಣಕಾಸಿನ ಸ್ಥಿತಿ ಸ್ವಲ್ಪ ಸಹಜತೆಯಲ್ಲಿ ಇರುತ್ತೆ. ಹಾಗಾಗಿ ಶುಕ್ರನ ಒಂದು ನಿಮಗೆ ಬೆಂಬಲ ಲಾಭ ಇದೆ. ಮತ್ತು ಮಧ್ಯೆ ಕೆಲವೊಂದು ಶುಭ ಕಾರ್ಯಗಳು ಆಗುವಂಥದ್ದು, ಶುಭ ಕಾರ್ಯಗಳು ಪಾಲ್ಗೊಳ್ಳುವಂಥದ್ದು, ಜೊತೆಗೆ ಯಾವುದೇ ರೀತಿಯ ರಾಜಕೀಯ ಮೂಲ, ಸರ್ಕಾರಿ ಮೂಲಗಳಿಂದ ನಿಮಗೆ ಏನಾದರೂ ಸಿಗಬೇಕಾದ ಸವಲತ್ತುಗಳು ಶುಕ್ರನ ಕೃಪೆಯಿಂದ ಸಿಗ್ಬೋದಾಗಿದೆ. ಹಾಗಾಗಿ ಆ ಶುಕ್ರನೇ ನಿಮಗೆ ಈ ತಿಂಗಳಲ್ಲಿ ಒಂದು ಆಶಾದಾಯಕವಾದೊಂದು ಶುಭ ಗ್ರಹ ಆಗಿರ್ತಾನೆ. ಏನೋ ಶನಿ ಮಹಾರಾಜರು ಗೊತ್ತಿರೋಂಥ ನಿಮಗೆ ಕರ್ಮಸ್ಥಾನದಲ್ಲಿ ದಶಮದಲ್ಲಿರುವಂಥ ಕಾರಣ ಶನಿ ಮಹಾರಾಜರಿಂದ ನಿಮಗೆ ವೈರುಧ್ಯ ಪರಿಣಾಮಗಳು ಆಗ್ಬೋದು. ಯಾವ ರೀತಿ ನಿಮಗೆ ಅಲ್ಲಿ ಸೂರ್ಯನಿಂದ, ಮಂಗಳನಿಂದ, ಬುಧನಿಂದ ಏನೇನು ಅಡ್ಡ ಪರಿಣಾಮ ಆಗುತ್ತೋ ಅದಕ್ಕೆ ಅಂತಹ ಒಂದು ಅಡ್ಡ ಪರಿಣಾಮಗಳು ನಿಮಗೆ ಶನಿ ಮಹಾರಾಜರಿಂದಲೂ ಆಗ್ಬೋದು. ಹಣಕಾಸಿನ ಖರ್ಚು, ವಿಪರೀತವಾದ ಒಂದು ಒತ್ತಡ ಮತ್ತು ಚಿಂತೆಗಳು, ಮನಸ್ಸಲ್ಲಿ ಸ್ವಲ್ಪ ಆತಂಕ ಮತ್ತು ನಾನಾ ರೀತಿಯ ಒಂದು ಶತ್ರು ಪೀಡೆ ಇತ್ಯಾದಿಗಳು ನಿಮಗೆ ಕಾಡ್ಬೋದು. ರಾಹು ಗ್ರಹ ಸಹ ನಿಮಗೆ ವೈರುಧ್ಯವಾಗಿ ಇರುತ್ತೆ. ರಾಹುವಿನ ಸಹ ನವಂಬರದ ಚಲನೆಯ ಕಾರಣ ನಿಮಗೆ ಕೆಲವೊಮ್ಮೆ ಅದೃಷ್ಟ ಕೈ ತಪ್ಪುವಂಥದ್ದು, ಕೈಗೆ ಬಂದದ್ದು ಬಾಯಿಗೆ ಬರದೆ ಹೋಗುವಂಥದ್ದು, ಅಥವಾ ನಿಮ್ಮ ಪ್ರಯತ್ನಗಳು ವಿಫಲ ಆಗುವಂಥದ್ದು ಮುಂತಾದವೆಲ್ಲ ಈ ರಾಹುವಿನಿಂದ ಆಗ್ಬೋದು. ಕೇತು ಗ್ರಹದ ಒಂದು ಆಶೀರ್ವಾದ ನಿಮಗೆ ತಿಂಗಳು ಪೂರ್ತಿ ಇರಲಿದೆ. ತೃತೀಯದಲ್ಲಿರುವಂತಹ ಕೇತು ನಿಮಗೆ ಆಕಸ್ಮಿಕ ಧನ ಲಾಭ ಕೆಲವೊಮ್ಮೆ ಕೇತು ಕೊಡ್ತಾನೆ. ಮಿತ್ರರಿಂದ, ಬಂಧುಗಳಿಂದ ಕೆಲವೊಮ್ಮೆ ಲಾಭ ಆಗ್ಬೋದು, ಅಥವಾ ನಿಮ್ಮ ಸಹೋದರರು ಅಥವಾ ನಿಮ್ಮ ಕಸಿನ್ಗಳಿಂದ ನಿಮಗೆ ಏನಾದರೂ ಸಹಾಯಗಳು ಆಗುವಂಥದ್ದು. ಇನ್ನು ವ್ಯಾಪಾರ, ಉದ್ಯೋಗಿ ಅಥವಾ ಇನ್ನಿತರ ಯಾವುದೇ ಉದ್ಯಮಕ್ಕೆ ಪ್ರಯತ್ನ ಪಡೋರಿಗೆ ಅವರ ಊರು ಬಿಟ್ಟು ಅಥವಾ ಅವರ ಒಂದು ಪ್ರಾಂತ್ಯ, ರಾಜ್ಯ ಬಿಟ್ಟು ಬೇರೆ ರಾಜ್ಯದಲ್ಲೋ ಬೇರೆ ದೇಶದಲ್ಲೋ ಉದ್ಯೋಗ ಅವಕಾಶ ಕೇತುವಿಂದ ಕೆಲವೊಮ್ಮೆ ಸಿಗ್ಬೋದಾಗಿದೆ ಇತ್ಯಾದಿ. ಕೇತುವಿನಿಂದ ಸ್ವಲ್ಪ ಮಟ್ಟಿನ ಪ್ರಯೋಜನ ಇದೆ. ಒಟ್ಟಿನಲ್ಲಿ ಈ ಒಂದು ಮಿಥುನ ರಾಶಿಗೆ ಫೆಬ್ರವರಿ ತಿಂಗಳಲ್ಲಿ ಸಹಾಯಕ್ಕೆ ಬರುವಂಥ ಗ್ರಹಗಳಂದರೆ ಶುಕ್ರ ಗ್ರಹ, ಅಲ್ಲಿ ಕೇತು ಬೆಂಬಲ, ಅದೇ ರೀತಿ ಚಂದ್ರನ ಅನುಕೂಲ ಅಂತ ಹೇಳಿದ್ದೇನೆ. ಚಂದ್ರನು ನಿಮಗೆ ಈ ಕೆಲವೊಂದು ದಿನಾಂಕಗಳಲ್ಲಿ ಸುಮಾರು 14 ದಿನಾಂಕಗಳಲ್ಲಿ ಚಂದ್ರನ ಅನುಕೂಲ ಇರುತ್ತೆ. ಆ ಡೇಟ್ಗಳನ್ನು ಗಮನಿಸಿಕೊಳ್ಳಿ. ಫೆಬ್ರವರಿ 3, 4, 10, 11, 12, 13, 14, 19, 20, 21, 22, 23, 26, 27 ಇಷ್ಟು ಡೇಟ್ಗಳು ನಿಮಗೆ ಚಂದ್ರನ ಬೆಂಬಲ ಇರುವಂಥ ಡೇಟ್ಗಳು. ಆ ಡೇಟ್ಗಳನ್ನ ನೀವು ಗಮನಿಸಿಕೊಂಡು ಅದನ್ನು ಪ್ರಮುಖವಾದ ಕೆಲಸ ಕಾರ್ಯದರೆ, ಮೀಟಿಂಗ್ ಇದ್ದರೆ, ಒಪ್ಪಂದ ಸಹಿ ಮಾಡೋದಿದ್ರೆ ಅದನ್ನು ಸದುಪಯೋಗ ಮಾಡಿಕೊಳ್ಳಿ. ಹೀಗಾಗಿ ನಿಮಗೆ ಚಂದ್ರನ ಒಂದು ಬೆಂಬಲ 14 ಡೇಟ್ಗಳಲ್ಲಿ ಸಿಗುತ್ತೆ. ಚಂದ್ರ, ಶುಕ್ರ ಮತ್ತು ಕೇತುಗಳು ನಿಮಗೆ ಈ ತಿಂಗಳಲ್ಲಿ ಸ್ವಲ್ಪ ಮಟ್ಟಿಗೆ ಸಹಾಯಕ್ಕೆ ಬರಲಿದ್ದಾರೆ. ಅವರೇ ನಿಮಗೆ ಈ ತಿಂಗಳ ಒಂದು ಆಶಾ ಕಿರಣ ಸಹ ಆಗಿದ್ದಾರೆ. ಹಾಗಾಗಿ ಈ ತಿಂಗಳ ನೀವು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಇನ್ನು ಬಳಸುವಂಥ ಬಣ್ಣಗಳನ್ನು ನೋಡಿ ನಿಮಗೆ ವೈಟ್ ಅಥವಾ ಬಿಳೆ ಬಣ್ಣ, ಶುಕ್ರನ ಅನುಗ್ರಹ ತಿಂಗಳು ಪೂರ್ತಿ ಇರುವ ಕಾರಣ ವೈಟ್ ಅಥವಾ ಬಿಳೆ ಬಣ್ಣ, ಸಂಖ್ಯೆ 6 ನಂಬರ್ 6 ತಿಂಗಳು ಪೂರ್ತಿ ಬಳಸ್ಕೊಳ್ಳಿ. ಅದೇ ರೀತಿ ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ ಕೇತುವಿನ ಸಂಕೇತ ಆಗಿರುತ್ತೆ. ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ ಸಂಖ್ಯೆ 7 ನಂಬರ್ 7 ತಿಂಗಳ ಪೂರ್ತಿ ನೀವು ಬಳಸ್ಕೊಳ್ಳುವಂಥದ್ದು. ಇನ್ನು ಚಂದ್ರನ ಅನುಕೂಲ ಇರುವಂಥ ದಿನಗಳಲ್ಲಿ ನೀವು ವಿಶೇಷವಾಗಿ ಅಲ್ಲಿ ಸ್ನೋ ಅಥವಾ ಹಿಮದ ಬಣ್ಣ ಮತ್ತು ಸಂಖ್ಯೆ 2 ಹೇಳಿದ್ದೇನೆ. ಆ ಡೇಟ್ಗಳಲ್ಲಿ ಸಂಖ್ಯೆ 2 ಆ ಡೇಟ್ಗಳಲ್ಲಿ ಬಳಸ್ಕೊಳ್ಳುವಂಥದ್ದು. ಇನ್ನು ಗ್ರೀನ್ ಅಥವಾ ಹಸಿರು ಬಣ್ಣ ಕೇವಲ ನಿಮಗೆ ಆರಂಭದ 3 ದಿನಗಳಷ್ಟೇ ಬುಧ ಅನುಕೂಲ ಇರುವ ಕಾರಣ ಗ್ರೀನ್ ಅಥವಾ ಹಸಿರು ಬಣ್ಣ ಮತ್ತು ಸಂಖ್ಯೆ ಇದನ್ನು ಈ ಫೆಬ್ರವರಿ 3ನೇ ತಾರೀಕುವರೆಗೆ ಅಷ್ಟೇ ಬಳಸಿಕೊಳ್ಳುವಂಥದ್ದು. ಹಾಗಾಗಿ ಈ ತಿಂಗಳ ಸ್ವಲ್ಪ ಮೈಯೆಲ್ಲ ಕಣ್ಣಾಗಿರಬೇಕು. ತನು ಮನ ಧನದ ಒಂದು ಎಚ್ಚರಿಕೆ ಹೆಜ್ಜೆಬೇಕು. ಯಾವುದೇ ರೀತಿ ಅತಿರೇಕದ ನಿರ್ಧಾರ, ಆತುರ ನಿರ್ಧಾರ ಎಲ್ಲ ಒಳ್ಳೆಯದಲ್ಲ. ವಿದ್ಯಾರ್ಥಿ, ಯುವಕರು, ಸಾಧಕರು ಹಾಗೆ ದುಶ್ಚಟಗಳಿಂದ ಅಥವಾ ದುರಭ್ಯಾಸಗಳಿಂದ, ದುಷ್ಟ ವ್ಯಕ್ತಿಗಳಿಂದ ದೂರ ಇದ್ದು ನಿಮ್ಮ ಅಭ್ಯಾಸ, ಸಾಧನೆ, ನಿಮ್ಮ ಒಂದು ವೃತ್ತಿ, ಉದ್ಯೋಗದ ಕಡೆಗೆ ಚೆನ್ನಾಗಿ ಗಮನವನ್ನು ಹರಿಸಬೇಕಾಗತ್ತೆ. ಬಾಂಧವ್ಯದಲ್ಲ ಹಾಗೆ ನಾನಾ ರೀತಿಯ ಮಾತುಕತೆ, ಇಲ್ಲಿ ಜಗಳ, ಕಲಹ, ವಾಗ್ವಾದ ಬರ್ಬೋದು. ಹಾಗಾಗಿ ತಾಳ್ಮೆಯನ್ನು ಸಹ ಕಾಯ್ದುಕೋಬೇಕು. ಇನ್ನು ಇರತಕ್ಕಂಥ ಗ್ರಹದೋಷ ನಿವಾರಣೆಗೆ ನೀವು ಯಾವುದೇ ಭಕ್ತಿ ಮಾಡೋದು, ಗಣೇಶನ ಭಕ್ತಿ ಮಾಡ್ಬೋದು. ಈಶ್ವರ ಅಥವಾ ಶಿವನ ಭಕ್ತಿ, ವೆಂಕಟೇಶ್ವರ, ವಿಷ್ಣು ಅಥವಾ ನಾರಾಯಣ, ರಂಗನಾಥ ಮುಂತಾದ ಯಾವುದೇ ವಿಷ್ಣು ಸ್ವರೂಪದ ಭಕ್ತಿ, ಸತ್ಯನಾರಾಯಣ ಸ್ವಾಮಿ ಭಕ್ತಿ ಮಾಡುವಂಥದ್ದು, ಹನುಮಾನ್ ಅಥವಾ ಆಂಜನೇಯ ಸ್ವಾಮಿ ಭಕ್ತಿ ಮಾಡುವಂಥದ್ದು, ನವಗ್ರಹಗಳ ಸ್ತೋತ್ರ, ನವಗ್ರಹಗಳ ಪೀಡಾ ಪರಿಹಾರ ಸ್ತೋತ್ರ, ನವಗ್ರಹಗಳ ಅಷ್ಟೋತ್ತರ ಇತ್ಯಾದಿ ಪಠನೆ ಮಾಡೋದು, ಅಥವಾ ನವಗ್ರಹಗಳ ಧಾನ್ಯಗಳನ್ನು ದಾನವಾಗಿ ಕೊಡುವಂಥದ್ದು, ನವಗ್ರಹಗಳಿಗೆ ಪ್ರದಕ್ಷಿಣೆ ಮಾಡುವಂಥದ್ದು, ಅರಳಿ ಮರದ ಪ್ರದಕ್ಷಿಣೆ ಮಾಡುವಂಥದ್ದು, ಈ ರೀತಿಯಾದಿ ಯಾವುದೇ ರೀತಿಯ ಭಕ್ತಿ ಮಾರ್ಗ, ಧರ್ಮ ಮಾರ್ಗ, ದಾನ ಮಾರ್ಗದ ಮೂಲಕ ನಿಮಗಿರತಕ್ಕಂಥ ಗ್ರಹದೋಷಗಳನ್ನು ಕಳೆದುಕೊಳ್ಬೋದು. ಎಲ್ಲ ಮಿಥುನ ರಾಶಿಯವರಿಗೆ ಈ ಫೆಬ್ರವರಿ ತಿಂಗಳಲ್ಲಿ ಆಯುರ್ವೇದ ಶಕ್ತಿ ಜಯ ಲಾಭಗಳು ಸಿದ್ಧಿಯಾಗಲಿ. ವಾಹಿನಿನ ತಾವು ನಿರಂತರ ಪ್ರೋತ್ಸಾಹಿಸಿದರೆ ತಮಗೆ ಧನ್ಯವಾದಗಳು. ಸಬ್ಸ್ಕ್ರೈಬ್ ಮಾಡಿದ್ರು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ನಮ್ಮಿಂದ ಪ್ರಸಾರ ಕಾರ್ಯಕ್ರಮ ವೀಕ್ಷಿಸ್ತಾ ಬನ್ನಿ. ಸರ್ವೇಶಾನಾಂ ಸರ್ವಮಂಗಲಾನಿ ಭವಂತು.